ಹಲೋ ಆ್ಯಂಡ್ ವೆಲ್ಕಮ್ ಟು ದ ಚಾನಲ್. ನಾನು ರಶ್ಮಿತ್. ಇದೊಂದು ಸ್ಮಾಲ್ ಕ್ಲಾರಿಫಿಕೇಷನ್ ವಿಡಿಯೋ. ನಾನು ಈ ಹಿಂದೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೆ. ಅಲ್ಲಿ ಆಪ್ಷನ್ ಹೆಜ್ಜಿಂಗನ್ನು ಯೂಸ್ ಮಾಡಿಕೊಂಡು ಯಾವ ರೀತಿ ಸ್ಟ್ರಾಟಜಿಯನ್ನು ಬಿಲ್ಡ್ ಮಾಡೋದು, ಯಾವ ರೀತಿ ಅಡ್ಜಸ್ಟ್ಮೆಂಟನ್ನು ಮಾಡೋದು ಅನ್ನೋದ್ರ ಬಗ್ಗೆ ಡಿಸ್ಕಸನ್ನು ಮಾಡಿದೆ. ಅಲ್ಲಿ ನಾನು ಡೆಲ್ಟಾವನ್ನು ಹೇಳಿದ ರೀತಿಯನ್ನು ಕೆಲವರು ನೋಡಿಕೊಂಡು ಅದು ತಪ್ಪಿದೆ ಅಂತ ಕಮೆಂಟ್ ಕೂಡ ಮಾಡಿದರು. ನಾನು ಆ ವಿಡಿಯೋದಲ್ಲಿ 0.25 ಇರುವಂಥ ಡೆಲ್ಟಾವನ್ನು ಸೆಲ್ ಮಾಡಿ ಅಂತ ಹೇಳಿದೆ. ಅದೇ ರೀತಿ 0.25 ಇರುವ ಡೆಲ್ಟಾ ಅಂತ ಹೇಳಿದ್ರೆ ಈ ಆಪ್ಷನ್ನ ಇನ್ ದ ಮನಿ ಆಗುವಂಥ ಪ್ರೊಬಬಿಲಿಟಿ ಕೇವಲ 25% ಅಂತ ಹೇಳಿದೆ. ಅದನ್ನು ನೋಡ್ಕೊಂಡು ಕೆಲವರು ನಾನು ಡೆಲ್ಟಾದ ಬಗ್ಗೆ ತಪ್ಪಾಗಿ ಹೇಳಿದ್ದೀನಿ ಅಂತ ಕಮೆಂಟ್ ಕೂಡ ಮಾಡಿದರು. ಇನ್ನು ಕೆಲವರು ಡೆಲ್ಟಾವನ್ನು ರಾಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಅಂತ ತಿಳ್ಕೊಂಡಿರ್ಬೋದು. ಬಟ್ ರಾಂಗ್ ಅಲ್ಲ. ನಾವು ಡೆಲ್ಟಾವನ್ನು ಎರಡು ರೀತಿಯಲ್ಲಿ ಕೂಡ ಇಂಟರ್ಪ್ರೆಟ್ ಮಾಡ್ಬೋದು. ನಾನು ಆಲ್ರೆಡಿ ಫ್ಯೂಚರ್ ಅಂಡ್ ಆಪ್ಷನ್ ಬಗ್ಗೆ ಒಂದು ಕಂಪ್ಲೀಟ್ ಆದ ವಿಡಿಯೋ ಸೀರೀಸನ್ನು ಮಾಡಿದ್ದೀನಿ. ಅಲ್ಲಿ ಡೆಲ್ಟಾದ ಬಗ್ಗೆ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಾವು ಡೆಲ್ಟಾವನ್ನು ಎರಡು ರೀತಿ ಇಂಟರ್ಪ್ರೆಟ್ ಮಾಡ್ಬೋದು. ಮೇಯ್ನ್ ಆಗಿ ಒಂದು 0.5 ಡೆಲ್ಟಾ ಅಂತ ಹೇಳಿದ್ರೆ ಅಂಡರ್ಲೈಂಗಲ್ಲಿ ₹1 ಮೂವ್ ಆದಾಗ 0.5 ಡೆಲ್ಟಾ ಇರುವಂಥ ಸ್ಟ್ರೈಕ್ ಪ್ರೈಸಲ್ಲಿ 50 ಪೈಸೆ ಮೂವ್ ಆಗುತ್ತೆ. ಅದೇ ರೀತಿ 25 ಡೆಲ್ಟಾ ಅಂತ ಹೇಳಿದ್ರೆ ಅಂಡರ್ಲೈಂಗಲ್ಲಿ ₹1 ಮೂವ್ ಆದಾಗ 25 ಡೆಲ್ಟಾ ಇರುವಂಥ ಸ್ಟ್ರೈಕ್ ಪ್ರೈಸಲ್ಲಿ 25 ಪೈಸೆ ಮೂವ್ ಆಗುತ್ತೆ. ಅದೇ ರೀತಿ ಇನ್ನೊಂದು ರೀತಿಯಲ್ಲಿ ಕೂಡ ಅದನ್ನು ನಾವು ಇಂಟರ್ಪ್ರೆಟ್ ಮಾಡ್ಬೋದು. ನಾನು ಆ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ ಹಾಗೆ. ಹೇಗೆ 0.25 ಡೆಲ್ಟಾ ಅಂತ ಹೇಳಿದ್ರೆ ಆ ಸ್ಟ್ರೈಕ್ ಪ್ರೈಸ್ನ ಪ್ರೊಬ್ಯಾಬಿಲಿಟಿ ಇರುವಂಥದ್ದು ಕೇವಲ 0.25, ಇನ್ ದ ಮನಿ ಆಗುವಂಥ ಪ್ರೊಬ್ಯಾಬಿಲಿಟಿ ಕೇವಲ 25% ಇದೆ. ಉಳಿದ 75% ಅದು OTM ಅಲ್ಲೇ ಎಕ್ಸ್ಪೈರ್ ಆಗುವಂಥ ಸಾಧ್ಯತೆ ಇದೆ ಅಂತ ಹೇಳುತ್ತೆ ಅಟ್ ಪ್ರೆಸೆಂಟ್ ಡೆಲ್ಟಾವನ್ನು ನೋಡಿಕೊಂಡು. ನೆಕ್ಸ್ಟ್ ಮಾರ್ಕೆಟ್ ಮೂವ್ ಆದಾಗ ಅದರ ಡೆಲ್ಟಾ ವ್ಯಾಲ್ಯೂ ಚೇಂಜ್ ಆಗುತ್ತೆ, ಅದರ ಪ್ರೊಬ್ಯಾಬಿಲಿಟಿ ಕೂಡ ಚೇಂಜ್ ಆಗುತ್ತೆ. ಯಾಕೆ ನಾವು ಈ ರೀತಿ ಇಂಟರ್ಪ್ರೆಟ್ ಮಾಡ್ಬೋದು ಕೇಳಿದ್ರೆ ಆಪ್ಷನ್ OTM ಆಗ್ತಾ ಹೋದಾಗೆ ಅದರ ಡೆಲ್ಟಾ ಕೂಡ ಕಡಿಮೆ ಆಗುತ್ತೆ. ಡೆಲ್ಟಾ ಕಡಿಮೆ ಆಯಿತು ಅಂತ ಹೇಳಿದ್ರೆ ಅದರ ಪ್ರೊಬ್ಯಾಬಿಲಿಟಿ ಆಫ್ ATM ಅಥವಾ ITM ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ನಾವಿಲ್ಲಿ ನೋಡ್ಬೋದು ಡೆಲ್ಟಾದ ಬಗ್ಗೆ. For example, if the option has delta of 20, it suggests that it has a 20% chance of finishing in the money. So a delta of 50 suggests it has a 50-50 chance of finishing in the money. ಅದೇ ರೀತಿ ನಾವಿಲ್ಲಿ ನೋಡ್ಬೋದು 0.4 delta 40% chance of ITM at expiration. So ಈ ರೀತಿ ಕೂಡ ನಾವು ಡೆಲ್ಟಾವನ್ನು ಟ್ರೀಟ್ ಮಾಡ್ಬೋದು. ಸೊ ಕೆಲವರು ಅದನ್ನು ಮೇ ಬಿ ನಾನು ರಾಂಗ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ ಅಂತ ತಿಳ್ಕೊಂಡಿರ್ಬೋದು. ಬಟ್ ಡೆಲ್ಟಾವನ್ನು ಈ ರೀತಿ ಕೂಡ ನಾವು ಟ್ರೀಟ್ ಮಾಡ್ಬೋದು, ಈ ರೀತಿ ಕೂಡ ಇಂಟರ್ಪ್ರೆಟ್ ಮಾಡ್ಬೋದು. ಇದಿಷ್ಟು ಈ ವಿಡಿಯೋದಲ್ಲಿ. ಥ್ಯಾಂಕ್ ಯು.